ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆ. ಇದು ನಾನು ನಿಮಗೆ ಒಂದು ಒಳ್ಳೆ 2 ಎಕರೆ ಒಂದು 20 ಕುಂಟೆ ಅಂದರೆ 2.5 ಎಕರೆ ಜಮೀನನ್ನ ತೋರಿಸೋದಕ್ಕೆ ಹೊರಟಿದ್ದೀನಿ. ನೋಡಿ, ಇದು ಹೈವೇ ಬಂದುಬಿಟ್ಟು ನಮ್ಮ ಬೆಂಗಳೂರಿಗೆ ಹೋಗೋವಂಥ ಇದು ಹೈವೇ. ಇದು ಸರ್ವಿಸ್ ರೋಡು. ನಮ್ಮ ಚಳ್ಳಕೆರೆ ಸಿಟಿ, ಇದು ಟೌನಿಂದ ಕೇವಲ 5 ಕಿಲೋಮೀಟ್ರ್ ದೂರದಲ್ಲಿ ನಾನು ನಿಮಗೆ ಒಳ್ಳೆ ಒಂದು ಪ್ರಾಪರ್ಟಿನ ತೋರ್ಸೋಕ್ಕೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪ್ರಾಪರ್ಟಿ ಹೇಗಿದೆ, ನೀರು ಹೇಗಿದೆ, ರಸ್ತೆ ಹೇಗಿದೆ ಎಲ್ಲ ನಾನು ನಿಮಗೆ ವಿವರವಾಗಿ ಸಂಕ್ಷಿಪ್ತವಾಗಿ ಕೊಡ್ತೀನಿ. ಯಾರೇ ಆದಂಥ ಕಸ್ಟಮರ್ಸ್ ತಾರ್ ರೋಡ್ ಅಪ್ರೋಚ್ ಆಗಿ ನನಗೆ ಲ್ಯಾಂಡ್ ಬೇಕು, ನಾನು ಒಳ್ಳೆ ತಾರ್ ರೋಡ್ಗೆ ನಾನು ಲ್ಯಾಂಡ್ ತೊಗೊಳ್ಬೇಕು, ಅಥವಾ ನಾನು ಒಳ್ಳೆ ಒಂದು ಅಗ್ರಿಕಲ್ಚರ್ ಮಾಡಬೇಕು, ಸಿಟಿಗೆ ನಿಯರ್ ಆಗಿರಬೇಕು, ತರಕಾರಿಗಳು ಆಗಿರ್ಬೋದು, ಒಂದು ಗೋಶಾಲೆ ಆಗಿರ್ಬೋದು, ಮತ್ತೊಂದು ಮಾಡ್ತೀನಿ, ಅಥವಾ ಒಂದು ಇನ್ವೆಸ್ಟ್ಮೆಂಟ್ ಪರ್ಪಸಲ್ಲಿ ತೊಗೊತೀನಿ ಅನ್ನೋರಿಗೆ ನಾನು ನನ್ನ ಒಂದು ಒಳ್ಳೆ ಪ್ರಾಪರ್ಟಿನ ಕೊಡೋದಕ್ಕೆ ಹೊರಟಿದ್ದೀನಿ. ನೋಡೋಣ ಬನ್ನಿ ಪ್ರಾಪರ್ಟಿ ಹೇಗಿದೆ ಅಂತ ಹೇಳ್ಬಿಟ್ಟು. ನಿಮಗೆಲ್ಲ ತಾರ್ ರೋಡ್ ಅಪ್ರೋಚ್ ಆಗಿ ನಾರ್ತ್ ಫೇಸ್ಗೆ ಇರೋವಂಥ ವಾಸ್ತು ಪ್ರಕಾರವಾಗಿ ಎರಡು ಬೋರ್ ಉಳ್ಳಂಥ ನಾನು ಜಮೀನನ್ನ ತೋರ್ಸೋಕೆ ಹೊರಟಿದ್ದೀನಿ. ಈಗ ಅಲ್ಲಿ ಹೋದ್ಮೇಲೆ ರೇಟ್ ಏನಾಗ್ಬೋದು, ಜಮೀನು ಹೇಗಿದೆ, ರಸ್ತೆ ಹೇಗಿದೆ, ಮತ್ತು ನಮಗೆ ಬೆಂಗಳೂರಿಗೆ ಡಿಸ್ಟೆನ್ಸು 207 ಕಿಲೋಮೀಟ್ರ್ ಆಗುತ್ತೆ ಟೋಟಲ್ಲು. ನಾನು ನಿಜವಾಗಿ ಹೇಳೋದಾದರೆ ಆ್ಯಕ್ಚುಲಿ 206 ಕಿಲೋಮೀಟ್ರ್ ಆಗುತ್ತೆ, 1 ಕಿಲೋಮೀಟ್ರ್ ಜಾಸ್ತಿ ಹೇಳ್ತೀನಿ ಸ್ನೇಹಿತರೆ. ನಾನು ಭೂಮಿ ತುಂಬ ಒಳ್ಳೆ ಭೂಮಿನ ನಾನು ನಮ್ಮ ಗ್ರಾಹಕರಿಗೆ ಕೊಟ್ಟಿದ್ದೀನಿ. ಇಲ್ಲೇವರೆಗೂ ಎಲ್ಲ ಗ್ರಾಹಕರು ನನಗೆ ಇದೇ ಥರ ಸಪೋರ್ಟ್ ಮಾಡಿದ್ದಾರೆ. ನಾನು ನಿಮಗೆ ಯಾವುದೇ ಪ್ರಾಪರ್ಟಿನ ಕೊಡ್ತೀನಿ ಅಂದರೆ ನಾನು ಸುಮ್ಮನೆ ಕೊಡೋದಿಲ್ಲ. ನನ್ನ ನೆನಪು ನಿಮ್ಮ ಜೊತೆ ಸದಾ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಆಶಯ ಪಡಿಸ್ತಾ ನಾನು ನಿಮಗೆ ಪ್ರಾಪರ್ಟಿ ಕೊಡ್ತೀನಿ. ನಾನು ಕೊಟ್ಟಿದ್ದೆಲ್ಲ ನಿಮಗೆ ಚಿನ್ನ ಆಗಿ ಭಗವಂತನ ಆಶೀರ್ವಾದದಿಂದ ನಿಮಗೆಲ್ಲ ಬೆಳೀಲಿ ಅಂತ ಹೇಳ್ಬಿಟ್ಟು ನಾನು ನಿಮಗೆ ಇಷ್ಟಪಡ್ತೀನಿ. ನನ್ನ ಹತ್ರ ಎಲ್ಲ ಕಸ್ಟಮರ್ಸ್ ಯಾರ್ಯಾರು ಪ್ರಾಪರ್ಟಿ ತೊಗೊಂಡಿದ್ದಾರೆ ಅವ್ರು ಇವತ್ತಿಗೂ ಖುಷಿ ಪಡ್ತವ್ರೆ. ಖುಷಿಯಾಗಿರಲಿ. ಭಗವಂತ ಎಲ್ಲರಿಗೂ ಆಯುಷು ಆರೋಗ್ಯ ಇನ್ನೂ ಕೊಟ್ಟು ಚೆನ್ನಾಗಿ ಕಾಪಾಡಲಿ. ಜೈ ಹಿಂದ್, ಜೈ ಭಾರತ್. ನಾನು ಯಾವತ್ತೂ ನನ್ನ ವೀಡಿಯೋದಲ್ಲಿ ಈ ಶಬ್ದನ ಬಳಸ್ತಾ ಇರ್ತೀನಿ. ಯಾಕೆಂದರೆ ನಮ್ಮ ಭಾರತದಲ್ಲಿ ಹುಟ್ಟಿದವರೆಲ್ಲರಿಗೂ ಒಳ್ಳೆ ಜಯ ಸಿಗಲಿ ಅನ್ನೋದೇ ನನ್ನ ಉದ್ದೇಶ, ಬೇರೆ ಯಾವುದೇ ಆದ ಥರ. ನೋಡಿ, ಚಿತ್ರದುರ್ಗ ಇದು ಚಳ್ಳಕೆರೆ ಹೈವೇ. ಇಲ್ಲಿಂದ ನಾವು ಹೋದರೆ ಸರ್ವಿಸ್ ರೋಡಲ್ಲಿ ನಮಗೆ 2.5 ಎಕರೆ ಜಮೀನು ಸಿಗುತ್ತೆ. ನಮ್ಮ ಜಮೀನಿಗೆ ತುಂಬ ಒಳ್ಳೆ ಉತ್ತಮವಾದಂಥ ಬೇಡಿಕೆ ಇರೋದ್ರಿಂದ ನಾನು ನಿಮಗೆ ನೀಟ್ ಆ್ಯಂಡ್ ಕ್ಲೀನಾಗಿ ಜಮೀನನ್ನ ತೋರ್ಸೋಕೆ ಹೊರಟಿದ್ದೀನಿ. ಈಗ ನೋಡಿ ಬನ್ನಿ, ನೋಡೋಣ ಹೇಗಿದೆ ಜಮೀನು. ನೋಡಿ ಸರ್, ಇದೇ ತಾರ್ ರೋಡ್ಗೆ ಅಟ್ಯಾಚ್ ಆಗಿ ಈ ಲ್ಯಾಂಡ್ ಬರುತ್ತೆ ಕಂಪ್ಲೀಟಾಗಿ. ತಾರ್ ರೋಡು ತುಂಬ ಚೆನ್ನಾಗಿದೆ, ರಸ್ತೆಗೆ ಅದೇ ಸಮಸ್ಯೆ ಇಲ್ಲ. ಇದು ವಿಲೇಜ್ಗೆ ಹೋಗೋಂಥ ರೋಡು, ಚಳ್ಳಕೆರೆಯಿಂದ ವಿಲೇಜ್ಗೆ ಹೋಗೋಂಥ ರಸ್ತೆ. ಬನ್ನಿ ಜಮೀನು ಒಳಗಡೆ ಹೇಗಿದೆ. ನೀರು 2 ಬೋರ್ ಇದೆ. 2 ಬೋರನ್ನ ನಾನು ನಿಮಗೆ ಶೋ ಮಾಡ್ತೀನಿ, ತೋರಿಸ್ತೀನಿ. ಈಗ ರಸ್ತೆಯಿಂದ ಒಳಗಡೆ ಬಂದ ಮೇಲೆ ನಿಮಗೆ ಇಲ್ಲಿ ನಿಮಗೆ 2 ಬೋರ್ ಇದೆ ಸರ್. ಒಂದು ಬೋರು ನಾನು ಇಲ್ಲಿ ನಿಮ್ಗೆ ತೋರಿಸ್ತಿದ್ದೆ ನೋಡಿ. ಒಂದು ಇಲ್ಲಿ ಬೋರ್ ಇದೆ, ಒಂದು ಆಚೆ ಕಡೆ ಬರುತ್ತೆ, ಒಂದು ಇಲ್ಲೊಂದು ಬರುತ್ತೆ. 2 ಬೋರ್ ಇರೋದ್ರಿಂದ ಇದು ಕಂಪ್ಲೀಟ್ 2.5 ಎಕರೆ ಬೌಂಡ್ರಿ. ಅಚ್ಚುಕಟ್ಟಾದಂಥ ಪ್ರದೇಶ ಇದು. ಅನುಕೂಲತೆ ತುಂಬ ಚೆನ್ನಾಗಿದೆ ನೋಡಿ. ಸಾಯಿಲ್ ವಿಷಯಕ್ಕೆ ಬಂದರೆ ಕೆಂಪು ಕಪ್ಪು ಮಣ್ಣು 2 ಮಿಶ್ರಿತ. ಇದಕ್ಕೆ ತೋಟ ಮಾಡೋದಕ್ಕೆ ನಂಬರ್ 1 ಪ್ಲೇಸು. ಹಿಂದ್ಗಡೆಯೂ ತೋಟ ಇದೆ. ಅಲ್ಲಿ ಎಲ್ಲ ಒಂದು ರೂಮೆಲ್ಲ ಹಾಕ್ಬಿಟ್ಟು ಕಂಪ್ಲೀಟಾಗಿ ನೀಟಾಗಿ ಮಾಡವ್ರೆ. ಪಕ್ಕದಲ್ಲೂ ಒಳ್ಳೆ ಅಡಿಕೆ ತೋಟ ಮಾಡವ್ರೆ. ಇದು ನೀರಿನ ಟ್ಯಾಂಕ್, ವಾಟರ್ ಟ್ಯಾಂಕು, ನೀರನ್ನ ಸ್ಟೋರ್ ಮಾಡ್ಕೊಳೋದಕ್ಕೆ ಮಾಡಿದ್ದಾರೆ ರೈತರು. ಎಲ್ಲ ಥರ ಅನುಕೂಲ ಇದೆ. ನೀರಿಗೆ ಸಫಿಷಿಯೆಂಟ್ ನೀರು, ಭೂಮಿನೂ ಚೆನ್ನಾಗಿದೆ. ಇಲ್ಲಿ ಯಾವುದೇ ಥರ ಸಮಸ್ಯೆ ಇಲ್ಲ. ನಿಮಗೆ ಇದು 1 ಎಕರೆ ಬಂದುಬಿಟ್ಟು ನಾನು ನಿಮಗೆ ಹೇಳೋದಾದರೆ 28 ಲಕ್ಷ ಹೇಳ್ತೀನಿ. ನೆಗೋಷಿಯಬಲ್ ಆಗುತ್ತೆ. ತುಂಬ ಚೆನ್ನಾಗಿದೆ. ತಾರ್ ರೋಡ್ಗೆ ನಿಮಗೆ ಜಮೀನೇ ಸಿಗೋದಿಲ್ಲ. ಅದರಲ್ಲೂ ನಿಮಗೆ ಸಿಟಿ ನಿಯರ್ ಇದೆ. ಬೆಂಗಳೂರು ಇಲ್ಲಿಂದ 205 ಕಿಲೋಮೀಟ್ರ್ ಆಗುತ್ತೆ ಬೆಂಗಳೂರಿಗೆ. ಆದರೆ ತುಂಬ ಚೆನ್ನಾಗಿದೆ. ಹೈವೇ ಇಲ್ಲಿದೆ, ಕೇವಲ 5 ಕಿಲೋಮೀಟ್ರ್ ಆಗುತ್ತೆ. ನೋಡಿ ತೋಟಗಳು ಎಷ್ಟು ಚೆನ್ನಾಗಿ ಸಮೃದ್ಧಿ. ಇಲ್ಲಿ ನೀರಿಗೆ, ವಾತಾವರಣಕ್ಕೆ ಮತ್ತು ರಸ್ತೆಗೆ ಸಮಸ್ಯೆ ಇಲ್ಲ. ಮತ್ತು ಯಾರೇ ಆದಂಥ ವ್ಯಕ್ತಿ ಒಳ್ಳೆ ತೋಟ ಮಾಡಿ ಇಲ್ಲೇ ಮನೆ ಕಟ್ಟಬೇಕು ಅನ್ನೋರಿಗೆ ತುಂಬ ಅಂದರೆ ತುಂಬ ಅನುಕೂಲ. ತುಂಬ ಚೆನ್ನಾಗಿದೆ. ತೋಟನೂ ಮಾಡ್ಕೊಬೋದು, ವಾಸ್ತು ಪ್ರಕಾರವಾಗಿ ಅಲ್ಲಿ ಮನೆಯೂ ಮಾಡಿಕೊಂಡ್ರೆ ಪಕ್ಕದಲ್ಲಿ ನಿಮಗೆ ಇನ್ನೊಂದು ಮನೆಯೂ ಇರುತ್ತೆ. ಅಲ್ಲಿ ಪಕ್ಕದ ಸ್ನೇಹಿತರದು ನಿಮಗೆ ವಾಸ್ತು ಪ್ರಕಾರಕ್ಕೆ ಬರುತ್ತೆ. ಒಳ್ಳೆ ನಾರ್ತ್ ಫೇಸ್ಗೆ ನಿಮಗೆ ಇದು ಎಂಟ್ರೆನ್ಸ್ ಬರುತ್ತೆ. ರಸ್ತೆ ಗಿಸ್ತೆ ಎಲ್ಲ ಅನುಕೂಲತೆ ತುಂಬ ಚೆನ್ನಾಗಿದೆ ಸ್ನೇಹಿತರೆ. ಓಕೆ, ಜೈ ಹಿಂದ್, ಜೈ ಭಾರತ್. ಯಾರಿಗಾದಂಥ ಒಳ್ಳೆ ಪ್ರಾಪರ್ಟೀಸ್ ಬೇಕಂದರೆ ಚಳ್ಳಕೆರೆ, ಚಿತ್ರದುರ್ಗ ಸುತ್ತಮುತ್ತ ನನಗೆ ಕಾಲ್ ಮಾಡಿ ಸಪೋರ್ಟ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಬಯಸ್ತಾ ಈ ರಾಮನವಮಿಯ ನಿಮಗೆ ಒಳ್ಳೆಯ ವಿಡಿಯೋ ಗಿಫ್ಟ್ ಕೊಡ್ತಾಯಿದ್ದೀನಿ.